ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಚೀನಾದ ಬಣ್ಣ ಸಹ ಕಳಚಿದೆ. ಚೀನಾ ನೀಡಿದಂತಹ ರೇಡಾರ್ ಮತ್ತು ಕ್ಷಿಪಣಿಗಳನ್ನು ಭಾರತ ಧ್ವಂಸ ಮಾಡಿದೆ. ಪಹಲ್ಗಾಮ್ ದಾಳಿಯ ನಂತರ ಒಂದು ವೇಳೆ ಭಾರತ ತನ್ನ ಮೇಲೆ ದಾಳಿ ಮಾಡಿದರೆ ನಾನು ತಿರುಗೇಟು ನೀಡ್ತೀನಿ ಅಂತ ಪಾಕಿಸ್ತಾನ ಆಗಾಗ ಎಚ್ಚರಿಕೆ ನೀಡ್ತಾ ಬರ್ತಾ ಇತ್ತು. ಈ ಎಚ್ಚರಿಕೆ ನೀಡಲು ಪಾಕಿಸ್ತಾನಕ್ಕೆ ಶಕ್ತಿ ಬಂದಿದ್ದು ಎಲ್ಲಿಂದ ಅಂತಂದರೆ ಅದು ಚೀನಾ ನೀಡಿದಂಥ ಶಸ್ತ್ರಾಸ್ತ್ರಗಳಿಂದ. ಆದರೆ ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ಚೀನಾ ನೀಡಿದ ಶಸ್ತ್ರಾಸ್ತ್ರಗಳನ್ನು ಧ್ವಂಸ ಮಾಡಿದೆ. ಈ ಮೂಲಕ ಚೀನಾಗೂ ಒಂದು ರೀತಿಯಲ್ಲಿ ಭಾರತ ಶಾಕ್ ನೀಡಿದೆ. ಹಾಗೆ ನೋಡಿದರೆ ಪಾಕ್ ಈಗ ಚೀನಾದ ಮಿತ್ರ ದೇಶವಾಗಿದೆ. ಆದರೆ ಎರಡನೇ ಮಹಾಯುದ್ಧದ ನಂತರ USSR ಮತ್ತು US ನಡುವೆ ನಡೆಸಿದ್ದಂಥ ಶೀತಲ ಸಮರದ ಸಂದರ್ಭದಲ್ಲಿ ಅಮೆರಿಕದ ಕೈಯನ್ನು ಪಾಕಿಸ್ತಾನ ಹಿಡಿದಿತ್ತು. USSR ಅಂದರೆ ಅಫ್ಘಾನಿಸ್ತಾನದಲ್ಲಿದ್ದ USSR ಅನ್ನು ಸೋಲಿಸಲು ಅಮೆರಿಕ ಪಾಕಿಸ್ತಾನದಲ್ಲಿದ್ದ ಜಿಹಾದಿಗಳಿಗೆ ಬೆಂಬಲ ನೀಡಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ನೀಡ್ತಾ ಇತ್ತು. ಅಷ್ಟೇ ಅಲ್ಲದೆ F-16 ಯುದ್ಧ ವಿಮಾನವನ್ನು ಸಹ ಅಮೆರಿಕ ಪಾಕಿಸ್ತಾನಕ್ಕೆ ನೀಡಿತ್ತು. ಆದರೆ 2011ರಲ್ಲಿ ಅಲ್ ಖೈದಾ ಉಗ್ರ ಒಸಾಮಾ ಬಿನ್ ಲಾಡೆನ್ನನ್ನು ಹತ್ಯೆ ಮಾಡಿದ ನಂತರ ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧ ಹಾಳಾಗಲು ಆರಂಭವಾಯಿತು. ಅದರಲ್ಲೂ 2016 ನಂತರ ಅಮೆರಿಕ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡೋದನ್ನು ನಿಲ್ಲಿಸಿತ್ತು. ಅಮೆರಿಕ ಜೊತೆಗಿನ ಪಾಕಿಸ್ತಾನ ಸಂಬಂಧ ಹಾಳಾಗ್ತಾ ಇದ್ದಂತೆ ಅಮೆರಿಕದ ಸ್ಥಾನವನ್ನು ಚೀನಾ ತುಂಬಲು ಆರಂಭಿಸಿತ್ತು. 2020-24 ಮಧ್ಯೆ ಆಮದು ಮಾಡಿಕೊಂಡ ಶಸ್ತ್ರಾಸ್ತ್ರಗಳ ಪೈಕಿ 81% ಶಸ್ತ್ರಾಸ್ತ್ರಗಳು ಚೀನಾದಿಂದ ಬಂದಿದೆ ಅಂತ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಿಳಿಸಿದೆ. ಇದರಲ್ಲಿ ಫೈಟರ್ ಜೆಟ್, ರೇಡಾರ್, ಏರ್ ಡಿಫೆನ್ಸ್ ಕ್ಷಿಪಣಿಗಳನ್ನು ಪಾಕಿಸ್ತಾನ ಚೀನಾದಿಂದ ಆಮದು ಮಾಡಿಕೊಂಡಿದೆ. ಪಾಕಿಸ್ತಾನ ಚೀನಾದಿಂದ ಏನೇನನ್ನು ಖರೀದಿಸಿದೆ ಅಂತ ನೋಡೋದಾದರೆ ಹೌವಿಟ್ಜರ್, VT-4 ಟ್ಯಾಂಕ್ಸ್, JF-17 ಥಂಡರ್, J-10C ಫೈರ್ಬರ್ಡ್ ಯುದ್ಧ ವಿಮಾನ, HQ-9 ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತ ಇದನ್ನೇ ಉಡೀಸ್ ಮಾಡಿತ್ತು. ಅಷ್ಟೇ ಅಲ್ಲದೆ ನಮ್ಮ ಮಿಸೈಲ್ ಮತ್ತು ಡ್ರೋನನ್ನು ಪತ್ತೆ ಹಚ್ಚಲು ಇದಕ್ಕೆ ಸಾಧ್ಯವಾಗಿರಲಿಲ್ಲ. ಇನ್ನು ನೌಕಾದಳಕ್ಕೆ ಫ್ರಿಗೇಟ್ಸ್, ಹ್ಯಾಂಗರ್ ಕ್ಲಾಸ್ ಸಬ್ಮರೀನ್ ಸಹ ನೀಡಿತು. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ, ರಷ್ಯಾ, ಯುರೋಪಿಯನ್ ಒಕ್ಕೂಟಗಳೇ ಶಸ್ತ್ರಾಸ್ತ್ರಗಳ ಮಾರಾಟದಲ್ಲಿ ಮುಂಚೂಣಿಯಲ್ಲಿದೆ. ಈಗ ಚೀನಾ ಸಹ ವಿದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತಾ ಇದೆ. ಈ ಹೊಸದಾಗಿ ಈ ರೇಸಿಗೆ ಭಾರತ ಸೇರ್ಪಡೆಯಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿಯನ್ನು ಆರಂಭಿಸಿತ್ತು. ಭಾರತದ ಮಿಲಿಟರಿ ಸ್ಥಳಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ PLA-15 LR ಕ್ಷಿಪಣಿಗಳನ್ನು ಪ್ರಯೋಗಿಸಿತು. ಇದು ಚೀನಾ ನೀಡಿದಂಥ ಕ್ಷಿಪಣಿ. ಆದರೆ ಆಕಾಶದಲ್ಲೇ ನಮ್ಮ ಏರ್ ಡಿಫೆನ್ಸ್ ಇದನ್ನೆಲ್ಲ ಛಿದ್ರಗೊಳಿಸಿತ್ತು. ಭಾರತದ ವಿರುದ್ಧ ದಾಳಿ ವೇಳೆ ತನ್ನ ಕ್ಷಿಪಣಿಯನ್ನು ಬಳಸಿದ್ದಕ್ಕೆ ಚೀನಾ ಪಾಕ್ ವಿರುದ್ಧ ಸಿಟ್ಟಾಗಿದೆ ಅಂತ ಈಗ ವರದಿಯಾಗ್ತಾ ಇದೆ. ಇದರಿಂದಾಗಿ ಜಾಗತಿಕ ಮಟ್ಟದಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆ ಬಂದಿದೆ. ಆಫ್ರಿಕಾ ದೇಶಗಳು ಈಗಾಗಲೇ ಮಾಡಿಕೊಂಡಿದ್ದಂಥ ಖರೀದಿ ಒಪ್ಪಂದದಿಂದ ಹಿಂದೆ ಸರಿಯಬಹುದು ಎಂಬ ಆತಂಕ ಚೀನಾಗೆ ಈಗ ಕಾಡ್ತಾ ಇದೆ. ಈ ಕಾರಣಕ್ಕಾಗಿ ಪಾಕಿಗೆ ಈಗ ಚೀನಾ ಸಮನ್ಸನ್ನು ಜಾರಿ ಮಾಡಿದೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಚೀನಾದ ಡಿಫೆನ್ಸ್ ಸ್ಟಾಕ್ಗಳು ಈಗ ಪತನಗೊಳ್ತಾ ಇದ್ದರೆ ಭಾರತದ ಡಿಫೆನ್ಸ್ ಸ್ಟಾಕ್ಗಳು ಬೆಲೆ ಏರಿಕೆ ಕಾಣ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಉತ್ಪಾದನೆ ಮಾಡಿದಂಥ ಬ್ರಹ್ಮೋಸ್ ಕ್ಷಿಪಣಿ, ಸ್ವದೇಶಿ ಆಕಾಶ್ ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್, ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂಥ ಸುಸೈಡ್ ಡ್ರೋನ್ಗಳು ಕಮಾಲ್ ಮಾಡಿದೆ. ಅದರಲ್ಲೂ ಬ್ರಹ್ಮೋಸ್ ಮತ್ತು ಸುಸೈಡ್ ಡ್ರೋನ್ಗಳು ಪಾಕ್ನ ಏರ್ ಡಿಫೆನ್ಸ್ಗೆ ಸಿಲುಕದಂತೆ ಯಶಸ್ವಿಯಾಗಿ ತಮ್ಮ ಗುರಿಯನ್ನು ತಲುಪಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರುವಂಥದ್ದು ವಿಶೇಷ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಫಿಲಿಪೈನ್ಸ್ಗೆ ಈಗಾಗಲೇ ಮಾರಾಟ ಮಾಡಿದೆ. ಅಷ್ಟೇ ಅಲ್ಲದೆ ಹಲವು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿಯನ್ನು ತೋರಿಸ್ತಾ ಇದೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಉತ್ಪಾದನಾ ಘಟಕ ಸಹ ಲೋಕಾರ್ಪಣೆಯಾಗಿದೆ. ಇನ್ನು ನಮ್ಮ ಆಕಾಶ್ ಕ್ಷಿಪಣಿಯ ಬೆಲೆ ಬಹಳ ಕಡಿಮೆ ಇದೆ. ವಿಶ್ವದ ಯಾವುದೇ ದೇಶ ಕೇವಲ 500 ಕೋಟಿ ರೂಪಾಯಿ, ಮತ್ತೊಮ್ಮೆ ಹೇಳ್ತೀನಿ, ಕೇವಲ 500 ಕೋಟಿ ರೂಪಾಯಿಗೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ತಯಾರು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಭಾರತ ಆಕಾಶ್ ತಯಾರ ನಿರ್ಮಾಣ ಮಾಡುವ ಮೂಲಕ ವಿಶ್ವವನ್ನೇ ಚಕಿತಗೊಳಿಸಿದೆ. ಆಕಾಶ್ ಸಿಸ್ಟಮ್ ಖರೀದಿ ಸಂಬಂಧ ಭಾರತ ಮತ್ತು ಅರ್ಮೇನಿಯಾದ ಮಧ್ಯೆ 6,000 ಕೋಟಿ ರೂಪಾಯಿ ಡೀಲ್ ನಡೆದಿದೆ. ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಈಗಾಗಲೇ ಅರ್ಮೇನಿಯಾಗೆ ಸಹ ನೀಡಿದೆ. ವಿಶ್ವದಲ್ಲೇ ಶಸ್ತ್ರಾಸ್ತ್ರಗಳನ್ನು
ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ದೇಶಗಳ ಪೈಕಿ ಇಲ್ಲಿವರೆಗೆ ಭಾರತವೇ ವಿಶ್ವದಲ್ಲೇ ನಂಬರ್ 1 ಆಗಿತ್ತು. ಆದರೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಉಕ್ರೇನ್ ಈಗ ಮೊದಲ ಸ್ಥಾನವನ್ನು ಏರಿದರೆ ಭಾರತ 2ನೇ ಸ್ಥಾನಕ್ಕೆ ಇಳಿದಿದೆ. ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದ್ದ ಭಾರತ ಈಗ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ದೇಶವಾಗಿ ನಿಧಾನವಾಗಿ ಹೊರಹೊಮ್ಮುತ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಹಲವಾರು ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡಿದೆ. ಅದರಲ್ಲಿ ಯಾವುದು ಅಂತ ನೋಡುವುದಾದರೆ ಸಿಮ್ಯುಲೇಟರ್, ಅಶ್ರವಾಯು ಲಾಂಚರ್, ಟಾರ್ಪಿಡೋ ಲೋಡಿಂಗ್ ಮೆಕ್ಯಾನಿಸಮ್, ಅಲಾರ್ಮ್ ಮಾನಿಟರಿಂಗ್ ಮತ್ತು ಕಂಟ್ರೋಲ್, ನೈಟ್ ವಿಷನ್ ಮಾನಿಕ್ಯುಲರ್ ಮತ್ತು ಬೈನಾಕ್ಯುಲರ್, ಅಗ್ನಿಶಾಮಕ ನಿಯಂತ್ರಣ ವ್ಯವಸ್ಥೆಗಳು, ಶಸ್ತ್ರಸಜ್ಜಿತ ರಕ್ಷಣಾ ವಾಹನ, ಶಸ್ತ್ರಾಸ್ತ್ರಗಳನ್ನು ಪತ್ತೆ ಹಚ್ಚುವ ರೆಡಾರ್, ಹೈ ಫ್ರೀಕ್ವೆನ್ಸಿ ರೇಡಿಯೋ ಇತ್ಯಾದಿಗಳನ್ನು ಭಾರತ ವಿದೇಶಗಳಿಗೆ ರಫ್ತು ಮಾಡಿದೆ. ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ತಾ ಇದ್ದಂಥ ಭಾರತ ಈಗ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ದೇಶವಾಗಿ ನಿಧಾನವಾಗಿ ಹೊರಹೊಮ್ಮುತ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿದೆ ಅಂತ ನೋಡುವುದಾದರೆ 2013-14 ಅವಧಿಯಲ್ಲಿ ಭಾರತ 686 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಿತ್ತು. 23,622 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. 2029 ವೇಳೆಗೆ ಭಾರತ 50,000 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಬೇಕೆಂಬ ಗುರಿಯನ್ನು ಹಾಕಿಕೊಂಡಿದೆ. ಈ ಗುರಿಯನ್ನು ತಲುಪಬೇಕಾದರೆ ಸರ್ಕಾರ ಬಹಳಷ್ಟು ಶ್ರಮ ಪಡಬೇಕಾದ ಅಗತ್ಯವಿದೆ. ಧನ್ಯವಾದಗಳು.